ನಿನ್ನೆ ದೇವರಾಜೇಗೌಡರು ಯಾವಾಗ ಇದರ ಕಥಾನಾಯಕ ಡಿ ಕೆ ಶಿವಕುಮಾರ್ ಅಂದರೆ ದೇವರಾಜೇಗೌಡರು ನಿನ್ನೆ ಹೇಳಿದ್ದೇನಪ್ಪ ಅಂತಂದರೆ ಇದೆಲ್ಲ ಲೀಕ್ ಮಾಡಿದ್ಯಾರು ಗೊತ್ತಾ, ಡಿ ಕೆ ಶಿವಕುಮಾರ್ ಅಂತೇಳಿ. ಯಾವಾಗ ದೇವರಾಜೇಗೌಡರ ಹೇಳಿಕೆಯನ್ನು ಕೊಟ್ಟರು, JDS ಅಖಾಡಕ್ಕಿಳಿಯಿತು, ಈ ರೀತಿ ಪ್ರತಿಭಟನೆಗಳಾಯಿತು, BJP ಕೂಡ ಸಹಕಾರ ಕೊಡ್ತು. ಈ ನಡುವೆ ಎಲೆಕ್ಷನ್ ಅಖಾಡದಲ್ಲಿ ಹಲ್ಚಲ್ ಎಬ್ಬಿಸಿದ್ದ ಪೆನ್ ಡ್ರೈವ್ ಪ್ರಕರಣ ಇದೀಗ ಕುಮಾರಸ್ವಾಮಿ ವರ್ಸಸ್ DKಶಿಯ ವೈಯಕ್ತಿಕ ಕದನವಾಗಿ ಮಾರ್ಪಟ್ಟಿದೆ. ವೈಯಕ್ತಿಕ ಕದನ ಆಗಿದೆ. ಈಗ ಇವರಿಬ್ಬರ ನಡುವಿನ ಹೋರಾಟ ಆಗಿದೆ. ಇವರಿಬ್ಬರು ಕೂಡ ದೇವೇಗೌಡರ ನಂತರದ ಒಕ್ಕಲಿಗ ಸಮುದಾಯದ ನಾಯಕ ಯಾರು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬರುವಂಥವರು. ಅವತ್ತಿಂದ ಇವತ್ತಿನ ತನಕ ಬಂದು ಅದು ಇಲ್ಲಿ ತನಕ ಬಂದು ನಿಂತಿದೆ. ನಿನ್ನೆ DKಶಿಯೇ ಪೆನ್ ಡ್ರೈವ್ ಲೀಕ್ ಮಾಡಿದ್ದು ಅಂತ ದೇವರಾಜೇಗೌಡರು ದೊಡ್ಡ ಬಾಂಬ್ ಸಿಡಿಸಿದ್ರು. ಆಮೇಲೆ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೂಡ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದರು. ಎಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ರೀ ಎಲ್ಲ ಹೇಳಿದರು. ಇಂದು ಉಪಮುಖ್ಯಮಂತ್ರಿ ವಿರುದ್ಧ ಕುಮಾರಸ್ವಾಮಿ ದೊಡ್ಡ ಪತ್ರಿಕಾಗೋಷ್ಠಿಯನ್ನು ಕರೆದು ಸಾಲು ಆರೋಪ ಮಾಡಿದರು. ನಾವೆಲ್ಲರೂ ಕೂಡ ಚುನಾವಣೆಯ ಏನು ಪ್ರಸಾರ ಮಾಡ್ತಾ ಇದ್ವಿ, ಅಲ್ಲಿಂದ ಹೊರಬಂದು ಇದನ್ನೇ ಹೈಲೈಟ್ ಮಾಡಬೇಕಾಯಿತು. ಕೊನೆಗೆ ಕುಮಾರಸ್ವಾಮಿ ಅವರು ಸಂಪುಟದಿಂದ ಡಿ ಕೆ ಶಿವಕುಮಾರ್ ಅವರನ್ನು ಕೈ ಬಿಡಬೇಕು ಅಂತೇಳಿ ಸವಾಲು ಹಾಕಿದರು. ಯಾವ ರೀತಿ ಇತ್ತು ಇವರ ಪತ್ರಿಕಾಗೋಷ್ಠಿ, ಯಾವ ರೀತಿ ಇತ್ತು ಕುಮಾರಸ್ವಾಮಿ ಅವರ ರೋಷಾಗ್ನಿ, ಬನ್ನಿ ನೋಡೋಣ. ಎಂಟೈರ್ ಗೇಮ್ ಪ್ಲೇ ಮಾಸ್ಟರ್ ಮೈಂಡ್ ಯಾರು ಅಂತಂದ್ರೆ ಡಿ ಕೆ ಶಿವಕುಮಾರ್. ಕೂತ್ಕೊಂಡು ಟಿಕ್ ಮಾಡಿದ್ದು ಯಾರು ಸುರ್ಜೇವಾಲ, ಯಾರ್ಯಾರು ಫೋಟೋ ಬಿಡಬೇಕು ಅಂತ. ಯಾಕಪ್ಪ ಕರೆದಿಲ್ಲ ಇನ್ನು ಇವರನ್ನ ರಾಹುಲ್ ಗಾಂಧಿನ? ಪೆನ್ ಡ್ರೈವ್ ಲೀಕ್ ಹಿಂದೆ DKಶಿ ಕೈವಾಡ. ದೆಹಲಿಯಲ್ಲೇ ಸಿದ್ಧವಾಯ್ತಂತೆ ಪೆನ್ ಡ್ರೈವ್ ಕತೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. DK ಶಿವಕುಮಾರ್ ಪೆನ್ ಡ್ರೈವ್ ಸ್ಟೋರಿಗೆ ಕಥನಾಯಕ ಅಂತ ದೇವರಾಜೇಗೌಡ ಹೇಳ್ತಿದ್ರೆ, ಇಲ್ಲ ಈ ಸ್ಟೋರಿಯ ಸ್ಕ್ರೀನ್ ಸಿದ್ಧವಾಗಿದ್ದೇ ದೆಹಲಿಯಲ್ಲಿ ಎಂದು ಮಾಜಿ CM ಕುಮಾರಸ್ವಾಮಿ ಹೇಳಿದ್ದು ಪೆನ್ ಡ್ರೈವ್ ಕೇಸ್ಗೆ ಸ್ಫೋಟಕ ತಿರುವು ನೀಡಿದ್ದಾರೆ. ಸುರ್ಜೇವಾಲ ಮೊನ್ನೆ ಬೆಳಗಾವಿಲಿ ಹೇಳಿಕೆ, ಆ ಕಡೆ ಡೆಪ್ಟಿ CM, ಈ ಕಡೆ CM ಸಂತ್ರಸ್ತ ಮಹಿಳೆಯರಿಗೆ ಪಕ್ಷದಿಂದ ಅದಿತ್ತು ಆರ್ಥಿಕ ನೆರವು ಕೊಡ್ತಾರೆ ಅಂತ. ಕೂತ್ಕೊಂಡು ಟಿಕ್ ಮಾಡಿದ್ದು ಯಾರು ಸುರ್ಜೇವಾಲ, ಯಾರ್ಯಾರು ಫೋಟೋ ಬಿಡಬೇಕು ಅಂತ. ಮಿಸ್ಟರ್ ಸುರ್ಜೇವಾಲ ಕೂತ್ಕೊಂಡ್ರಲ್ಲ ನೀವೆಲ್ಲ ಟೀಮು. ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ನೇರ ಕಾಂಗ್ರೆಸ್ ಹೈಕಮಾಂಡ್ ಟಾರ್ಗೆಟ್ ಮಾಡಿದ ದಳಪತಿ ರಾಹುಲ್ ಗಾಂಧಿಗೂ SIT ನೋಟಿಸ್ ಕೊಡುತ್ತಾ ಅನ್ನೋ ದಾಳವನ್ನ ಉರುಳಿಸಿದ್ರು. 400 ಮಹಿಳೆಯರ ಮೇಲೆ ಪ್ರಜ್ವಲ್ ಅತ್ಯಾಚಾರ, ಡೈರೆಕ್ಟ್ ಫಿಗರ್ ಹೇಳಿ ನೇರವಾಗಿ ಹೇಳ್ತಾ ಇದ್ದಾರೆ ಆಗಿದೆ ಅಂತ ಹೇಳಿ. ರಾಹುಲ್ ಗಾಂಧಿ ಯಾವನಪ್ಪ ಅವರು SIT ಮುಖ್ಯಸ್ಥ DK ಸಿಂಗ್. ಯಾಕಪ್ಪ ಕರೆದಿಲ್ಲ ಇನ್ನು ಇವರನ್ನ ರಾಹುಲ್ ಗಾಂಧಿನ? ಪೆನ್ ಡ್ರೈವ್ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಫ್ಯಾಮಿಲಿಯನ್ನ ಸಿಲುಕಿಸಲಾಗಿದೆ ಎಂದು HDK ಆರೋಪಿಸಿದ್ದು SIT ತನಿಖೆ ಮೇಲೆಯೇ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ, ಇದು ಒಂದು ಟೀಮು. ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮು ಅಂತ ಒಂದು, ಮತ್ತೊಂದು ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಇನ್ನೊಂದು. ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ. ಇನ್ನು DK ಶಿವಕುಮಾರರೇ ಪೆನ್ ಡ್ರೈವ್ ಷಡ್ಯಂತ್ರದ ಕಿಂಗ್ ಪಿನ್ ಎಂದು ಕುಮಾರಸ್ವಾಮಿ ಆರೋಪಿಸಿದ್ದು DKಶಿಯನ್ನ ಸಂಪುಟದಿಂದ ಕಿತ್ತಾಕಿ ಎಂದು ಸವಾಲ್ ಹಾಕಿದ್ದಾರೆ. ಆ ಹೆಣ್ಣುಮಕ್ಕಳು ಮಾನ ಹಾರಾದ ಹಾಕಿದಿರಿ. ಆ ಹಿನ್ನೆಲೆಯಲ್ಲಿ DK ಶಿವಕುಮಾರ್ ಅವರ ಕಾನ್ಸ್ಪಿರಸಿ